duties, welcome back to my channel English with Vanita. ಈ ವಿಡಿಯೋನಲ್ಲಿ ನಾವು ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ ಅನ್ನ ನೋಡೋಣ. ಅದು ಕೂಡ ಚಿಕ್ಕ ಚಿಕ್ಕ ಇಂಗ್ಲಿಷ್ ಸೆಂಟೆನ್ಸಸ್. Never stop learning, never stop growing. Number 1 in our list is ಅಲ್ಲಿಗೆ ಹೋಗಲೇಬಾರದು, ಅಲ್ಲಿಗೆ ಹೋಗಲೇಬಾರದು. ಇದನ್ನ ಇಂಗ್ಲಿಷ್ ನಲ್ಲಿ never go there, never go there. ನೆಕ್ಸ್ಟ್ ಒನ್, ಇದನ್ನು ತಿನ್ನು, ಇದನ್ನು ತಿನ್ನು. ಈಟ್ ದಿಸ್, ಈಟ್ ದಿಸ್. ನೆಕ್ಸ್ಟ್ ಒನ್, ಅವಳು ನನ್ನನ್ನು ನೋಡಿ ನಕ್ಕಳು, ಅವಳು ನನ್ನನ್ನು ನೋಡಿ ನಕ್ಕಳು. ಇದನ್ನ ಶಿ ಲಾಫ್ಡ್ ಸೀಯಿಂಗ್ ಮೀ, ಶಿ ಲಾಫ್ಡ್ ಸೀಯಿಂಗ್ ಮೀ. ಓಕೆ, ಹುಷಾರಾಗಿರು, ಹುಷಾರಾಗಿರು ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಿ? ಬಿ ಕೇರ್ಫುಲ್, ಬಿ ಕೇರ್ಫುಲ್. ಇದಕ್ಕೂ ಮೊದಲು ನನ್ನನ್ನು ನೋಡಲೇ ಇಲ್ಲ, ಇದಕ್ಕೂ ಮೊದಲು ನಿನ್ನನ್ನು ನಾನು ನೋಡಲೇ ಇಲ್ಲ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ನೆವರ್ ಸೀನ್ ಯು ಬಿಫೋರ್, ನೆವರ್ ಸೀನ್ ಯು ಬಿಫೋರ್. ಇಬ್ಬರು ಒಟ್ಟಿಗೆ ಹೋಗಿ, ಇಬ್ಬರು ಒಟ್ಟಿಗೆ ಹೋಗಿ. ಇದನ್ನ ಇಂಗ್ಲಿಷ್ನಲ್ಲಿ ಬೋತ್ ಆಫ್ ಯು ಗೋ ಟುಗೆದರ್, ಬೋತ್ ಆಫ್ ಯು ಗೋ ಟುಗೆದರ್. ಯಾರನ್ನು ನಂಬಾರ್ದು, ಯಾರನ್ನು ನಂಬಬಾರ್ದು. ಇದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀರಾ? ನೆವರ್ ಬಿಲೀವ್ ಎನಿವನ್, ನೆವರ್ ಬಿಲೀವ್ ಇನ್ ಎನಿವನ್. ನಾನು ತುಂಬ ಬೇಜಾರಲ್ಲಿದ್ದೀನಿ, ನಾನು ತುಂಬ ಬೇಜಾರಲ್ಲಿದ್ದೀನಿ ಇವತ್ತು ಅನ್ನೋದನ್ನ ಐ ಆಮ್ ಸೋ ಅಪ್ಸೆಟ್, ಐ ಆಮ್ ಸೋ ಅಪ್ಸೆಟ್ ಟುಡೇ. ಓಕೆ, ವಿಜಯ್ನ ಕರಿ, ವಿಜಯ್ನ ಕರಿ. ಇದನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಿ? ಯಾರನ್ನಾದ್ರೂ ಕರಿ ಅಂದರೆ ಕಾಲ್ ವಿಜಯ್, ಕಾಲ್ ವಿಜಯ್. ನೆಕ್ಸ್ಟ್ ಒನ್, ನಿಧಾನವಾಗಿ ನಡೆ, ನಿಧಾನವಾಗಿ ನಡೆ. ವಾಕ್ ಸ್ಲೋಲಿ, ವಾಕ್ ಸ್ಲೋಲಿ. ಬೇಗ ರೆಡಿ ಆಗೋ, ಬೇಗ ರೆಡಿಯಾಗಿ. ಗೆಟ್ ರೆಡಿ ಸೂನ್, ಗೆಟ್ ರೆಡಿ ಸೂನ್. ಯಾಕೆ ಗೊತ್ತಾ ನಿನಗೆ? ಇದು ಯಾಕಾಯ್ತು ಗೊತ್ತಾ ನಿನಗೆ ಅಂತ ಕೇಳ್ತಿರಲ್ವಾ? ಡು ಯು ನೋ ವೈ? ಡು ಯು ನೋ ವೈ? ಯಾಕೆ ಹೀಗೆ ಮಾಡಿದೆ? ಏನಾದರೂ ಯಾರಾದರೂ ಮಾಡಿದ್ರೆ ಯಾಕೆ ಹೀಗೆ ಮಾಡಿದೆ? ವೈ ಡಿಡ್ ಯು ಡೂ ಲೈಕ್ ದಿಸ್, ವೈ ಡಿಡ್ ಯು ಡೂ ಲೈಕ್ ದಿಸ್ ಅಂತ ಕೇಳ್ಬೋದು. ನನಗೆ ಕಾಲ್ ಬಂತು, ನನಗೆ ಕಾಲ್ ಬಂತು, ವೆಯ್ಟ್ ಮಾಡಿ ಅಂತ ಹೇಳ್ತಿರಲ್ವಾ? ಅದಕ್ಕೆ ಐ ಗಾಟ್ ಅ ಕಾಲ್, ಐ ಗಾಟ್ ಅ ಕಾಲ್. ನಿಲ್ಲು, ಬಾಯಿಲಿ, ನಿಲ್ಲು, ಬಾಯಿಲಿ ಅಂತ ಹೇಳ್ತಿರಲ್ವಾ? ಸ್ಟ್ಯಾಂಡ್ ದೇರ್, ಕಮ್ ಬ್ಯಾಕ್, ಸ್ಟ್ಯಾಂಡ್ ದೇರ್, ಕಮ್ ಬ್ಯಾಕ್. ಮುಂದೆ ಹೋಗಿ, ಯಾರಾದರೂ ಲೈನಲ್ಲಿ ನಿಂತಿರ್ತಾರೆ ಅಂದರೆ ಮುಂದೆ ಹೋಗಿ ಅಂತ ಹೇಳ್ತಿರಲ್ವಾ? ಗೋ ಫ್ರಂಟ್, ಗೋ ಫ್ರಂಟ್. ತುಂಬ ನಾಟಕ ಆಡಬೇಡ, ತುಂಬ ನಾಟಕ ಅಲ್ಲ ಆಡಬೇಡ ಅಂತ ಹೇಳ್ತಿರಲ್ವಾ? ಡೋಂಟ್ ಆ್ಯಕ್ಟ್ ಟೂ ಮಚ್, ಡೋಂಟ್ ಆ್ಯಕ್ಟ್ ಟೂ ಮಚ್. ಆ ಅಡ್ರೆಸ್ ಇಲ್ಲಿ ಎಲ್ಲಿ ಬರುತ್ತೆ? ಆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಿರಲ್ವಾ? ಸೊ ವೇರ್ ಡಸ್ ದಟ್ ಅಡ್ರೆಸ್ ಲೊಕೇಟ್, ವೇರ್ ಡಸ್ ದಟ್ ಅಡ್ರೆಸ್ ಲೊಕೇಟ್. ಲಾಸ್ಟ್ನಲ್ಲಿ ಇರಬೇಕು, ಲಾಸ್ಟ್ನಲ್ಲೇ ಇರಬೇಕು ನಮ್ಮದು ಅನ್ನೋದನ್ನ ಇಟ್ ವುಡ್ ಬಿ ಲಾಸ್ಟ್, ಇಟ್ ವುಡ್ ಬಿ ಲಾಸ್ಟ್. ಅವರು ಫೇಮಸ್ ಆಗಿದ್ದಾರೆ, ಅವರು ತುಂಬ ಫೇಮಸ್ ಆಗಿದ್ದಾರೆ ಅನ್ನೋದನ್ನ ದೇ ಬಿಕೇಮ್ ಫೇಮಸ್, ದೇ ಬಿಕೇಮ್ ಫೇಮಸ್. ಮಗು ಹುಟ್ಟಿದ ದಿನ ಯಾವುದು? ಈ ಮಗು ಹುಟ್ಟಿದ ದಿನ ಯಾವುದು ಅಂತ ಕೇಳ್ತಿರಲ್ವಾ? ವಿಚ್ ಡೇ ಡಿಡ್ ಬೇಬಿ ಬಾರ್ನ್, ವಿಚ್ ಡೇ ಡಿಡ್ ದಿಸ್ ಬೇಬಿ ಬಾರ್ನ್. ಓಕೆ, ನಾಳೆ ನಾನು ಕೂಡ ಬರ್ತೀನಿ, ಓಕೆ, ನಾಳೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅನ್ನೋದನ್ನ ಓಕೆ, ಐ ವಿಲ್ ಆಲ್ಸೋ ಕಮ್ ಟುಮಾರೋ, ಐ ವಿಲ್ ಆಲ್ಸೋ ಕಮ್ ಟುಮಾರೋ. ಯಾಕೆ ಬೇಕು ಅದು? ಯಾಕೆ ಬೇಕಪ್ಪ ಅದು ನಿನಗೆ ಅಂತ ಹೇಳ್ತಿರಲ್ವಾ? ವೈ ಯು ನೀಡ್ ಇಟ್, ವೈ ಯು ನೀಡ್ ಇಟ್. ಅವನು ತುಂಬ ಬುದ್ಧಿವಂತ, ಅವನು ತುಂಬ ಬುದ್ಧಿವಂತ. ಹೀ ಈಸ್ ಬ್ರಿಲಿಯಂಟ್, ಹೀ ಈಸ್ ಬ್ರಿಲಿಯಂಟ್. ನಾವು ಊಟಕ್ಕೆ ಹೋಗೋಣವಾ? ನಾವು ಊಟಕ್ಕೆ ಹೋಗೋಣವಾ? ಕ್ಯಾನ್ ವಿ ಗೋ ಫಾರ್ ಲಂಚ್, ಕ್ಯಾನ್ ವಿ ಗೋ ಫಾರ್ ಲಂಚ್. ಸುಮ್ಮನೆ ತಮಾಷೆಗೆ ಹೇಳಿದೆ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಅಂತ ಹೇಳ್ತಿರಲ್ವಾ? ಅದನ್ನ ಐ ಜಸ್ಟ್ ಸೆಡ್ ಫಾರ್ ಫನ್, ಐ ಜಸ್ಟ್ ಸೆಡ್ ಫಾರ್ ಫನ್. ನೆಕ್ಸ್ಟ್ ಒನ್, ನನ್ನ ಮೊಬೈಲ್ ಹಾಳಾಗಿದೆ, ನನ್ನ ಮೊಬೈಲ್ ಹಾಳಾಗಿದೆ, ಹೋಗ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಮೈ ಮೊಬೈಲ್ ಗಾಟ್
old. My mobile got old. ಇದು ನಿನ್ನ ಹೊಸ ಮೊಬೈಲಾ? ಇದು ನಿನ್ನ ಹೊಸ ಮೊಬೈಲ್ ಅಂತ ಕೇಳ್ತಿರಲ್ವಾ? ಇಸ್ ದಿಸ್ ಯೋರ್ ನ್ಯೂ ಮೊಬೈಲ್? ಇಸ್ ದಿಸ್ ಯೋರ್ ನ್ಯೂ ಮೊಬೈಲ್? ಯಾವಾಗ ತಗೊಂಡೆ? ಯಾವಾಗ ತಗೊಂಡೆ? ವೆನ್ ಡಿಡ್ ಯು ಬೈ ಇಟ್? ವೆನ್ ಡಿಡ್ ಯು ಬೈ ಇಟ್? ಇದು ಚೆನ್ನಾಗಿದೆಯಾ? ಈ ಮೊಬೈಲ್ ಚೆನ್ನಾಗಿದೆಯಾ ಇವಾಗ ಅಂತ ಹೇಳಿದ್ರೆ ಇಸ್ ಇಟ್ ನೈಸ್? ಇಸ್ ಇಟ್ ನೈಸ್? ತಳ್ಬೇಡ, ತಳ್ಬೇಡ ಮುಂದಕ್ಕೆ ಅಂತ ಹೇಳಿದ್ರಕ್ಕೆ ಡೋಂಟ್ ಪುಷ್, ಡೋಂಟ್ ಪುಷ್. ಜಾಬ್ ಸಿಕ್ತಾ? ಜಾಬ್ ಸಿಕ್ತಾ? ಡಿಡ್ ಯು ಫೈಂಡ್ ಜಾಬ್? ಡಿಡ್ ಯು ಫೈಂಡ್ ಜಾಬ್? ನಿಮ್ಮ ಕುಟುಂಬಸ್ಥರೆಲ್ಲ ಹೇಗಿದ್ದಾರೆ? ನಿಮ್ಮ ಕುಟುಂಬಸ್ಥರೆಲ್ಲ ಹೇಗಿದ್ದಾರೆ ಅನ್ನೋದನ್ನ ಹೌ ಆರ್ ಯೋರ್ ಫ್ಯಾಮಿಲಿ ಮೆಂಬರ್ಸ್? ಹೌ ಆರ್ ಯೋರ್ ಫ್ಯಾಮಿಲಿ ಮೆಂಬರ್ಸ್? ನಾನು ಇನ್ನೂ ಇಂಗ್ಲಿಷ್ ಕಲಿಬೇಕು. ನಾನು ಇನ್ನೂ ಇಂಗ್ಲಿಷ್ ಕಲಿಬೇಕು. ಐ ಸ್ಟಿಲ್ ವಾಂಟ್ ಟು ಲರ್ನ್ ಇಂಗ್ಲಿಷ್. ಐ ಸ್ಟಿಲ್ ವಾಂಟ್ ಟು ಲರ್ನ್ ಇಂಗ್ಲಿಷ್. ನಮ್ಮ ತಂಗಿ ಇಲ್ಲೇ ವರ್ಕ್ ಮಾಡೋದು. ನಮ್ಮ ತಂಗಿ ಅಥವಾ ಅಣ್ಣ ಇಲ್ಲೇ ವರ್ಕ್ ಮಾಡ್ತಿರೋದು ಅನ್ನೋದನ್ನ ಮೈ ಸಿಸ್ಟರ್ ಇಸ್ ವರ್ಕಿಂಗ್ ಹಿಯರ್ ಓನ್ಲಿ. ಮೈ ಸಿಸ್ಟರ್ ಇಸ್ ವರ್ಕಿಂಗ್ ಹಿಯರ್ ಓನ್ಲಿ. ನಿಮ್ಮ ಅಪ್ಪನ ಕೆಲಸ ಏನು ಮಾಡ್ತಾರೆ? ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಿರಲ್ಲ, ಅದನ್ನ ವಾಟ್ ಈಸ್ ಯೋರ್ ಫಾದರ್ಸ್ ಜಾಬ್? ವಾಟ್ ಈಸ್ ಯೋರ್ ಫಾದರ್ಸ್ ಜಾಬ್? ನಾನು ಇವತ್ತು ಬೇಗ ಮನೆಗೆ ಹೋಗಬೇಕು. ಇವಾಗ ಆಫೀಸಲ್ಲಿ ಇರ್ತೀರಾ, ಇವತ್ತು ನಾನು ಬೇಗ ಹೋಗಬೇಕು ಮನೆಗೆ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಐ ವಾಂಟ್ ಟು ಗೋ ಹೋಮ್ ಅರ್ಲಿ ಟುಡೇ. ಐ ವಾಂಟ್ ಟು ಗೋ ಹೋಮ್ ಅರ್ಲಿ ಟುಡೇ. ಏನು ಬೇಕು ನಿನ್ಗೆ ಈಗ? ಇವಾಗ ನಿನ್ಗೇನು ಬೇಕು ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ವಾಟ್ ಡು ಯು ವಾಂಟ್ ಟು ನೋ? ವಾಟ್ ಡು ಯು ವಾಂಟ್ ನೌ? ನೀವು ಈಗ ಎಲ್ಲಿ ಇರೋದು? ಈಗ ಎಲ್ಲಿರೋದು ನೀವು ಅಂತ ಕೇಳ್ತಿರಲ್ವಾ? ವೇರ್ ಆರ್ ಯು ಸ್ಟೇಯಿಂಗ್ ನೌ? ವೇರ್ ಆರ್ ಯು ಸ್ಟೇಯಿಂಗ್ ನೌ? ನೆಕ್ಸ್ಟ್ ಒನ್, ಇಲ್ಲಿ ಅಂಗಡಿ ಎಲ್ಲಿ ಸಿಗುತ್ತೆ? ಇಲ್ಲಿ ನೀವು ಹೊಸದಾಗಿ ಎಲ್ಲಾದರೂ ಹೋಗಿರ್ತೀರಾ, ಅದು ಇಲ್ಲಿ ಅಂಗಡಿ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ವೇರ್ ಕ್ಯಾನ್ ವಿ ಫೈಂಡ್ ಶಾಪ್ ಹಿಯರ್? ವೇರ್ ಕ್ಯಾನ್ ವಿ ಫೈಂಡ್ ಶಾಪ್ ಹಿಯರ್? ನಾನು ಭಯ ಪಟ್ಟೆ. ನಾನು ಭಯ ಪಟ್ಟೆ. ಇದನ್ನ ಇಂಗ್ಲಿಷ್ನಲ್ಲಿ ಐ ಗಾಟ್ ಫ್ರೈಟನ್ಡ್. ಐ ಗಾಟ್ ಫ್ರೈಟನ್ಡ್. ಅದು ಬಿಟ್ಟು ಬೇರೆ ಯಾವ ಭಾಷೆ ಗೊತ್ತು ನಿನಗೆ? ಇನ್ನೊಂದು ಭಾಷೆ ಯಾವುದಾದ್ರೂ ಗೊತ್ತು? ಅದು ಬಿಟ್ಟು ಬೇರೆ ಯಾವ ಭಾಷೆ ಗೊತ್ತು ನಿನಗೆ ಅಂತ ಕೇಳೋದಕ್ಕೆ ಲಿವಿಂಗ್ ದ್ಯಾಟ್ ವಿಚ್ ಅದರ್ ಲ್ಯಾಂಗ್ವೇಜ್ ಯು ನೋ? ಲಿವಿಂಗ್ ದ್ಯಾಟ್ ವಿಚ್ ಅದರ್ ಲ್ಯಾಂಗ್ವೇಜ್ ಯು ನೋ ಅಂತ ಕೇಳ್ಬೋದು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಪ್ರಶ್ನೆಗೆ ಉತ್ತರ ಕೊಡು ಫಸ್ಟು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಆನ್ಸರ್ ಮೈ ಕ್ವೆಶ್ಚನ್ ಫಸ್ಟ್. ಆನ್ಸರ್ ಮೈ ಕ್ವೆಶ್ಚನ್ಸ್. ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದೆ. ಯಾರಾದರೂ ಡ್ಯಾನ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದೀಯಾ ನೀನು ಅಂತ ಅನ್ನೋದಕ್ಕೆ ಯು ಡ್ಯಾನ್ಸ್ಡ್ ಅಮೇಝಿಂಗ್ಲಿ, ಯು ಡ್ಯಾನ್ಸ್ಡ್ ಪರ್ಫೆಕ್ಟ್ಲಿ ಅಂತಲೂ ಹೇಳ್ಬೋದು. ಓಕೆ, ನಾನು ಆನ್ಲೈನಲ್ಲಿ ನೋಡಿ ತಗೋಬೇಕು. ಏನಾದರೂ ಡ್ರೆಸ್ ತಗೋಬೇಕು ಅಂದರೆ ನಾನು ಆನ್ಲೈನಲ್ಲಿ ನೋಡಿ ತಗೋಬೇಕು ಅನ್ನೋದಕ್ಕೆ ಐ ವಾಂಟ್ ಟು ಸಿ ಆನ್ಲೈನ್ ಆ್ಯಂಡ್ ಬೈ. ಐ ವಾಂಟ್ ಟು ಸಿ ಆನ್ಲೈನ್ ಆ್ಯಂಡ್ ಬೈ ಇಟ್. ತಿರುಗಿ ನೋಡಬೇಡ, ತಿರುಗಿ ನೋಡಬೇಡ, ಹಿಂದೆ ತಿರುಗಿ ನೋಡಬೇಡ ಅಂತ ಹೇಳೋದಕ್ಕೆ ಡೋಂಟ್ ಟರ್ನ್ ಆ್ಯಂಡ್ ಸಿ. ಡೋಂಟ್ ಟರ್ನ್ ಆ್ಯಂಡ್ ಸಿ. ಏನಾಯಿತು ಗೊತ್ತಿಲ್ಲ, ಏನಾಯಿತೋ ಗೊತ್ತಿಲ್ಲ ಅನ್ನೋದಕ್ಕೆ ಇಟ್ಸ್ ಡೋಂಟ್ ನೋ ವಾಟ್ ಹ್ಯಾಪನ್. ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಅವರ ಸಾಂಗ್ಸ್ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಅವರ ಸಾಂಗ್ಸ್ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಇದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತೀರಾ? ಹಿಸ್ ಸಾಂಗ್ಸ್ ವಿಲ್ ಬಿ ಗುಡ್ ಟು ಲಿಸನ್. ಹಿಸ್ ಸಾಂಗ್ಸ್ ವಿಲ್ ಬಿ ಅಮೇಝಿಂಗ್ ಟು ಲಿಸನ್ ಅಂತ ಕೇಳ್ಬೋದು. ಕಿವಿ ಕೇಳಿಸ್ತಿಲ್ವಾ? ಕಿವಿ ಕೇಳಿಸ್ತಿಲ್ವಾ? ಯಾರಾದರೂ ಮಾತಾಡ್ತಾ ಇದ್ರೆ ಕೇಳಿಸ್ತಿಲ್ವಾ? ಕಾಂಟ್ ಯು ಹಿಯರ್? ಕಾಂಟ್ ಯು ಹಿಯರ್? ನೀನು ಮೂಗಾನ? ನೀನು ಮೂಗಾನ ಅಂತ ಕೇಳೋದಕ್ಕೆ ಆರ್ ಯು ಡಮ್? ಆರ್ ಯು ಡಮ್ ಅಂತ ಕೇಳ್ಬೋದು. ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ. ನಾನು ಇನ್ನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅನ್ನೋದಕ್ಕೆ ಪ್ರೆಸೆಂಟ್ಲಿ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಏನು ಯೋಚನೆ ಮಾಡ್ತಾ ಇದೆಯಾ? ಏನು ಯೋಚನೆ ಮಾಡ್ತಾ ಇದ್ದೆ? ಸಾರಿ, ವಾಟ್ ವೇರ್ ಯು ಥಿಂಕಿಂಗ್?
ವಾಟ್ ವೇರ್ ಯು ಥಿಂಕಿಂಗ್. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದು ಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ತುಂಬಾ ಮುಖ್ಯ, ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾರಿಗಾದ್ರೂ ಕನ್ವರ್ಸೇಷನ್ ಪ್ರಾಕ್ಟೀಸ್ ನನ್ನ ಜೊತೆ ಬೇಕು, ನೀವು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಕಲಿಬೇಕು ಅಂದರೆ ನೀವು ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ತುಂಬಾ ಮುಖ್ಯ. ಒಂದು ಟಾಪಿಕ್ ಕೊಟ್ಟಿರ್ತೀನಿ, ಅದ್ರ ಬಗ್ಗೆ ನೀವು ಕನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ.